ಮೇಜರಾಗಿ ಅಂದರೆ ಈಸಿಯಾಗಿ ಕಂಟೆಂಟ್ ತೆಗಿಬೋದು. ಮುಂಚೆ ನಾನು ಸಖತ್ತು ಕಷ್ಟಪಡ್ತಿದ್ದೆ ಕಂಟೆಂಟ್ ತೆಗಿಯೋಕ್ಕೆ. ಬಟ್ ಇವಾಗ ಏನೋ ಒಂದು ಮ್ಯಾಕ್ಸಿಮಮ್ ಒಂದು 3 hours ಇದ್ದರೆ ಒಂದು ಡೇಗೆ ಫುಲ್ಲು ಕಂಟೆಂಟ್ ಮಾಡ್ಬೋದು. ಅಷ್ಟು ಸಕ್ಕದಾಗಿ ಮಾಡ್ಕೊಂಡು ಹೋಗ್ಬೋದು ಮಾಡಂಗಿದ್ರೆ. ನೀವು ಯಾರು ಹೊಸದಾಗಿ ಸ್ಟಾರ್ಟ್ ಮಾಡಂಗಿದ್ರೆ ಮಾಡಿ, ಆರಾಮ್ಸೆ ಈಸಿ, ಸಖತ್ ಈಸಿ. ಫ್ಯಾಮಿಲಿ ಜೊತೆ ಕಂಟೆಂಟ್ ತೆಗಿಯೋಕ್ಕೆ ಜಾಸ್ತಿ ನೋಡಿ. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು 2:30. ಬೆಳಗ್ಗೆಯಿಂದ ಫುಲ್ಲು ಬಂದ್ಬಿಟ್ಟು ಮಲಗಿದೆ, ಸ್ವಲ್ಪ ಕೋಲ್ಡ್ ಇತ್ತು ಅಂತ. ತಿರಮಸು ಮಾಡಿದ್ದನ್ನ ಮೇಡಮ್ ಮುಂಚೆನೇ ಟೇಸ್ಟ್ ಮಾಡಿದರು. ನಾನು ಅದನ್ನು ಇವಾಗ ಸ್ವಲ್ಪ ತಿಂದೆ. ಬಟ್ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಅಲ್ವಾ, ಚೆನ್ನಾಗಿತ್ತು. ಬಟ್ ಹೋಗ್ತಾ ಅದೇ ಚೆನ್ನಾಗಿ ಹೋಗುತ್ತೆ. ಬಟ್ ಇವತ್ತು ಫಸ್ಟ್ ಟೈಮ್ ತಿಂದಿದ್ದಕ್ಕೆ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ ಅಂತ ಎಲ್ಲ ಹೇಳೋಂಗಿಲ್ಲ. ಬಟ್ ಗುಡ್ ಟೇಸ್ಟ್. ಗಾಳಿ ಬೀಸ್ತೈತೆ, ಸಖತ್ ಹೆವಿ ಗಾಳಿ ಬೀಸ್ತೈತೆ. ಬಿಸಿಲು ಐತೆ, ಗಾಳಿ ಮಾತ್ರ ಹೆವಿ ಜೋರು. ನಾನು ಬೈಕಲ್ಲಿ ಬೆಳಗ್ಗೆ ಬರಬೇಕಾದ್ರೇ ಫುಲ್ ಎಲ್ಲ ಗಾಡಿ ಬಾಡಿ ಎರಡೂ ತಳ್ತದೆ, ಆ ಮಟ್ಟಕ್ಕೆ ಗಾಳಿ ಐತೆ. ಕೈ ಮಳೆ ಏನಿಲ್ಲ, ಬಟ್ ಗಾಳಿ ಜಾಸ್ತಿ ಐತೆ ಗಾಳಿ. 2 ನಿಮಿಷ ಡೋರು ಜಸ್ಟ್ ಅಂಗಡಿ ಹತ್ರ ಬಂದು ಇಲ್ಲೂ ಗಾಳಿ ಹೆವಿ ಗಾಳಿ, ಫುಲ್ ಮರ ಗಿರ ಎಲ್ಲನೂ ಬಿದ್ದೋಗೋ ಸ್ಟೇಜಿಗೆ ಗಾಳಿ ಬೀಸ್ತೈತೆ. ರೀ 1 ನಿಮಿಷ ತೋರಿಸ್ತೀನಿ. ಇವಾಗ ಇದಾಗೋಯ್ತಲ್ಲ, ಗೊತ್ತಾಯಿಲ್ಲ. ಹಾಂ, ಐಸೀಗ ಜಸ್ಟ್ ಮನೆಗೆ ಬಂದು ನೋಡ್ರಿ ಎಲ್ಲ ಪಾಚ್ಕೊಂಬಿಟ್ಟವ್ರೆ. ಮಮ್ಮಿನೂ ಮಲ್ಗವ್ರೆ, ಅಕ್ಕನೂ ಮಲ್ಗವ್ರೆ. ನಾನು ಟೈಮ್ ಪಾಸ್ ಮಾಡೋಣ ಅಂತ ಮನೆಗೆ ಬಂದೆ. ಬಟ್ ಅವರೇ ಮಲ್ಕೊಂಬಿಟ್ಟವ್ರೆ. ಓರೆಯೂ ಮಲ್ಕೊಂಡಿರೋಂಗವನೆ. ಓರೆಗೂ ಡಿಸ್ಟರ್ಬ್ ಮಾಡೋದು ಬೇಡ. ಅವನಿಗೆ ಡಿಸ್ಟರ್ಬ್ ಮಾಡಿಬಿಟ್ರೆ ಸಂಜೆವರೆಗೂ ನಮ್ಗೆ ಸೆಟ್ ಆಗ್ತಾನೆ. ಈಗ ಎಬ್ಬಿಸ್ಬಿಟ್ರೆ ಮಾತ್ರ ಮುಗೀತು ನನ್ನ ಕತೆ. ಹಿಂದಿಂದೆ ಅಲ್ಲಿ ತಿರುಗ್ತಾನೆ. ಅವ್ನ ಪಾಡಿಗೆ ಅವನು ರೆಸ್ಟ್ ಮಾಡ್ತಾವನೆ. ಸೊ ಇವಾಗ ಒಂದು 1/2 hour ಟಿ ವಿ ನೋಡ್ತೀನಿ. ಇಲ್ಲ ಅಂತಂದರೆ ಮತ್ತೆ ರಿಟರ್ನ್ ಅಂಗಡಿ ಹತ್ರ ಹೋಗ್ತೀನಿ. ಇನ್ನೇನು ಮಾಡೋಣ, ಬಂದೆ ನೋಡೋಣ ಎದ್ದವ್ರ ಅಂತ. ಬಟ್ ಎಲ್ಲರೂ ಮಲಗೋರೆ. ಹಾಲು ತೊಗೊಂಬಂದೆ ಮನೆಗೆ. ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದೆ. ತುಂಬ ದಿನ ಆದಮೇಲೆ ಜನ ಬಂದಿದ್ರು ಆಡೋಕ್ಕೆ. ಅವನು ಬಂದ. ನಾನು ಟೀ ಕುಡ್ದೆ, ನನಗೆ ಒಂದು ಸೈಡ್ ತಲೆನೋವು ಬಂದ್ಬಿಟ್ಟಿದೆ, ಜ್ವರನೂ ಬಂದ್ಬಿಟ್ಟಿದೆ. ಅಂಗಡಿ ಹತ್ರ ಹೋಗ್ಬಿಟ್ಟು ಆಮೇಲೆ ಬರ್ತೀನಿ. ಓಕೆ, ಏನು ಹೇಳು. ಈಗ ಆಗಲ್ಲ, ಆಮೇಲೆ ಬರ್ಬೇಕಾದ್ರೆ ತೊಗೊತೀನಿ. ಐಸ್ ಕ್ರೀಮ್ ಬೇಕಂತೆ, ಆಮೇಲೆ ಐಸ್ ಕ್ರೀಮ್ ತಂದು ಕೊಟ್ಟಾಯ್ತು. ಇವಾಗ ಹೋಗ್ಬಿಟ್ಟು ಅಂಗಡಿ ಹತ್ರ. ಇವಾಗ ಅದು ಇರಬೇಕು. ಮಧ್ಯಾಹ್ನ ಬಂದವನು ಮತ್ತೆ ಅಂಗಡಿ ಹತ್ರನೇ ಹೋಗಿಲ್ಲ. ಸೊ ಅಷ್ಟೇ, ಇವಾಗ ಅಂಗಡಿ ಹತ್ರ ಹೋಗ್ತೀನಿ, ಆಮೇಲೆ ಇನ್ನು ಬರ್ತೀನಿ. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 10 o'clock ಕರೆಕ್ಟಾಗಿ. ಇವಾಗ ಟೈಮ್ ತೋರ್ಸೋಕೆ ಒಳಗಡೆ ಎದ್ದೋಗ್ಬೇಕು. ಸೊ ಒಳಗಡೆ ಎದ್ದೋಗೋಕ್ಕಾಗಲ್ಲ. ಇವಾಗ ಟೈಮ್ ಪ್ರಾಪರಾಗಿ ಬಂದು 10:05. ಏನಂತಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಇವಾಗ ಅಂದರೆ, ಬೆಳಗ್ಗೆಯಿಂದ ವ್ಲಾಗ್ ಮಾಡಿದ್ದೆ ಸ್ವಲ್ಪ 2-3 minutes. ಬಟ್ ಮಿಡಲಲ್ಲಿ ಸ್ವಲ್ಪ ಮಾಡ್ದಲೇ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟು ಮಾಡಿರಲಿಲ್ಲ. ವೀಡಿಯೋಸ್ನ ಬಿಟ್ಬಿಟ್ಟಿದ್ದೆ, ಮಾಡೋದು ಬೇಡ ಅಂತ. ಇದು ಅಡ್ವರ್ಟೈಸ್ ಬಂದಂಗೆ ಬರ್ತಾ ಇರ್ತದೆ ಅಲ್ಲೂ. ಅವಾಗ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನಿದ್ದೆ. 2 ನಿಮಿಷನೇ ಅಪ್ಲೋಡ್ ಮಾಡೋಣ ಅಂತ. ಬಟ್ ಯಾಕೋ ಮನಸ್ಸು ಒಪ್ಪಲಿಲ್ಲ. ಸೊ ಅದಕ್ಕೋಸ್ಕರನೇ ಇವಾಗ ಕಂಪ್ಲೀಟಾಗಿ ಇದನ್ನೇ 10 ಗಂಟೆಯಿಂದ ಏನೇನು ಮಾಡ್ಬೋದು ಅಂತ ಒಂದು ಹಂಗೆ ಸಿಂಪಲ್ಲಾಗಿ ರಫ್ ಪ್ಲ್ಯಾನ್ ಕೊಡ್ತಾಯಿದ್ದೀನಿ. ಇವಾಗ ಇಷ್ಟೊತ್ತಿಗೆಲ್ಲ ನಾನು ಆಲ್ಮೋಸ್ಟ್ ಅಲ್ಲೊಂದು 1/2 hour ರೀಲ್ಸ್ ನೋಡ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಮಲಗಿವೆ. ಬಟ್ ಇವತ್ತು ನೋಡಿ ಸತ್ಯ ಒಪ್ಕೊಂಡು 1/2 hour ರೀಲ್ಸ್ ನೋಡಿವೆ ನಾನು. 10 ಗಂಟೆಯಲ್ಲಿ ಎಡಿಟ್ ಮಾಡೋಕೆ ಕೂತ್ಕೊಂಡ್ರು ಒಂದು 30 minutes 20 minutes ರೀಲ್ಸ್ ನೋಡ್ಬಿಟ್ಟು ಆಮೇಲೆ ಎಡಿಟ್ ಮಾಡ್ಬಿಟ್ಟು ಮಲಗಿವೆ. ಬಟ್ ಇವತ್ತು ಹಂಗೆ ಮಾಡಲ್ಲ. ಇವತ್ತು ಯಾಕಂದರೆ ಇನ್ನೂ ವ್ಲಾಗ್ ಇನ್ನೂ ತುಂಬ ಟೈಮ್ ಐತೆ. ಇವಾಗ ಆಲ್ರೆಡಿ 10 ಆದಮೇಲೆ ವ್ಲಾಗೆಲ್ಲ ಮಾಡ್ಬಿಟ್ಟು ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ಇನ್ನಾಗೈತಲ್ವಾ. ಸೊ ಸಿಂಪಲಾಗಿ ಎಲ್ಲರೂ ಮಲಗೋರೆ. ಬಟ್ ಮಮ್ಮಿ ಇನ್ನೂ ಟಿ ವಿ ನೋಡ್ತಾರೆ, ಡ್ಯಾಡಿನೂ ಟಿ ವಿ ನೋಡ್ತಾರೆ. ಸೊ ನಾನು ಎದ್ಬಿಟ್ಟು ಬಂದೆ. ವ್ಲಾಗ್ ಮಾಡಿರಲಿಲ್ವಲ್ಲ, ನೆನಪಿತ್ತು ವ್ಲಾಗ್ ಮಾಡಬೇಕಿತ್ತು ಅಂತ. ಈಚೆ ಹೋಗ್ಬಿಟ್ಟು ವ್ಲಾಗ್ ಮಾಡಿವೆ. ಬಟ್ ಈಚೆ ಹೋಗೋಕ್ಕಾಗಲ್ಲ. ಸೊ ನೋಡೋಣ, ಈಚೆ ಡೋರ್ ಹಾಕಿದರೆ ಹೋಗಲ್ಲ. ಈಚೆ ಡೋರ್ ಹಾಕಿದ್ದಾರೆ ಆಲ್ರೆಡಿ, ಡೋರೆಲ್ಲ ಹಾಕ್ಬಿಟ್ಟವ್ರೆ. ಸೊ ಈಚೆ ಹೋಗೋಕ್ಕಾಗಲ್ಲ. ಇವಾಗ ಓರೆ ಎಲ್ಲ ಮಲ್ಕೊಂಡವ್ರೆ. ಸೊ ನಾನಿವಾಗ ಏನಪ್ಪ ಅಂದರೆ 10 ಆದಮೇಲೆ ಹೆಂಗೆ ವ್ಲಾಗ್ ಮಾಡ್ಬೋದು ಅಂತ ಐಡಿಯಾಸ್ ಕೊಡ್ತೀನಿ ನೋಡಿ. ಸಿಂಪಲ್ ಏನಿಲ್ಲ, ಸಿಂಪಲಾಗಿ ಒಂದು ಫೋನ್ ಹಿಂಗೆ ಕ್ಯಾರಿ ಮಾಡಿ, ತಲೆಯಲ್ಲಿ ಏನೇನು ಬರ್ತೈತೆ ಎಲ್ಲ ಒದ್ರು ಬಿಡಿ. ಸಿಂಪಲ್ ಅಷ್ಟೇ. ಏನೇನು ನಿಮ್ಮ ತಲೆಗೆ ಏನೇನು ಬರ್ತೈತೆ ಅದೆಲ್ಲ ಹೇಳ್ಬೋದು ಬೇಕಿದ್ರೆ. ಇಲ್ಲ ಹೇಳೋಕ್ಕಾಗಿಲ್ಲ ಅಂದರೆ ಬರ್ದ್ಬಿಟ್ಟಾದರೂ ಹೇಳ್ಬೋದು. ಹೆಂಗಾರು ನಿಮ್ಮ ಖುಷಿ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ಬೋದು. ನಾನಿವಾಗ ಮಾಮೂಲಿ ಗೊತ್ತಿರೋದೆ ನಂದೇನು ಡೈಲಿ ರೂಟೀನ್. ಡೈಲಿ ವಿಡಿಯೋ ನೋಡೋರಿಗೆ ಡೈಲಿ ಗೊತ್ತಿರುತ್ತೆ ನಾನು ಏನು ಮಾಡ್ತೀನಿ, ಹೆಂಗಿರುತ್ತೆ ರೂಟೀನ್ಸ್ ಅಂತ. ಬಟ್ ಹೊಸ್ದಾಗಿ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಲ್ಲ
ಅವ್ರಿಗೆ ಇವಾಗ ನೋಡಿ ನಾನು ಇವಾಗ 10 ಅಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬಟ್ ಯಾಕಂದರೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಂತ. ಕನ್ಸಿಸ್ಟೆನ್ಸಿಗಿಂತ ಕಂಟೆಂಟ್ ಇಂಪಾರ್ಟೆಂಟೇ, ಬಟ್ ಕನ್ಸಿಸ್ಟೆನ್ಸಿ ಕೂಡ ಮ್ಯಾಟ್ರ್ ಆಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರನೇ ಇವಾಗ ಮಾಡ್ತಾಯಿದ್ದೀನಿ. ಇವಾಗೇನು ಮಾಡಬಾರ್ದಿತ್ತು, ಇದರಿಂದ ಏನು ಯೂಸು ಪ್ರಾಫಿಟ್ ಏನೂ ಇಲ್ಲ. ಬಟ್ ಏನಪ್ಪ ಅಂದರೆ ಒಂದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಮಾಡ್ತಾ ಇರೋದಷ್ಟೇ. ಇಲ್ಲ ಅಂದರೆ ಆರಾಮ್ಸೆ ತೆಗಿ ಎಸಿ ಬೆಡ್ಶೀಟ್ ಹಾಕೋ ಆರಾಮ್ಸೆ ಮಲ್ಕೊಂಬಿಡ್ಬೋದಿತ್ತು. ಡಿಮೋಟಿವೇಟ್ ಮಾಡಿ ಇವಾಗ ಬಿಟ್ಟಾಕೋದೆಲ್ಲ ಅಂದ್ಬಿಟ್ಟು. ಬಟ್ ಏನಪ್ಪ ಅಂದರೆ ನನಗೆ ಅದು ಅಡಿಕ್ಷನ್ ಆಗಿಬಿಟ್ಟೈತೆ. ಹೊಸಬ್ರು ಹೆಂಗೋ ಗೊತ್ತಿಲ್ಲ, ಬಟ್ ನನಗೇನಪ್ಪ ಅಂದರೆ ಅಡಿಕ್ಷನ್ ಆಗಿಬಿಟ್ಟೈತೆ. ಅದು ಮಾಡಲಿಲ್ಲ ಅಂದರೆ ನಿದ್ದೆ ಬರೋಲ್ಲ. ನನಗೆ ಹೆಂಗೆ ಆಗ್ಬಿಟ್ಟೈತೆ ಗೊತ್ತಾ, ಇವಾಗ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ ನೋಡಿ. ಇವಾಗ ನಾನು ಮಾಮೂಲಿ ಕಾಲೇಜ್ಗೆ ಹೋಗಿ, ಇದು ರಿಯಲ್ಲು, ಬಟ್ ಯಾವತ್ತೂ ಡಿಸ್ಕ್ಲೋಸ್ ಮಾಡಿಲ್ಲ, ಈಗ ಹೇಳ್ತೀನಿ. ಕಾಲೇಜ್ಗೆ ಹೋದಾಗ ನಾನು ಜಾಸ್ತಿ ವೀಡಿಯೋ ಮಾಡಲ್ಲ. ಬಟ್ ಅಲ್ಲಿಂದ ಬಂದಾಗ 5-6 ಆಗಿರುತ್ತೆ. 5-6ಇಂದ ನಾನು 5 ಅಂದರೆ 5-6 ಲೆಕ್ಕನೇ ತೊಗೊಳ್ಳಿ, 6, 7, 8, 9 4 ಅವರ್ಸಲ್ಲಿ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕಂಟೆಂಟ್ನ ಯೂಸ್ ತೆಗೆದುಬಿಟ್ಟಿರ್ತೀನಿ ಮನೇಲೇ. ಫ್ಯಾಮಿಲಿ ಬ್ಲಾಗ್ಸ್ ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ, ನನಗೂ ಹೆಲ್ಪ್ ಮಾಡ್ತಾರೆ. ಸೊ ಹೆಂಗಪ್ಪ ಮೇಜರಾಗಿ ಅಂದರೆ ಈಸಿಯಾಗಿ ಕಂಟೆಂಟ್ ತೆಗಿಬೋದು. ಮುಂಚೆ ನಾನು ಸಖತ್ತು ಕಷ್ಟಪಡ್ತಿದ್ದೆ ಕಂಟೆಂಟ್ ತೆಗಿಯೋಕ್ಕೆ. ಬಟ್ ಇವಾಗ ಏನೋ ಒಂಥರ ಮನೆಯವರು ಆರಾಮ್ಸೆ ಅವರು ಅಡ್ಜಸ್ಟ್ ಆಗಿರೋದ್ರಿಂದ ಸೊ ಒಂದು ಮ್ಯಾಕ್ಸಿಮಮ್ 3 ಅವರ್ಸ್ ಇದ್ದರೆ ಒಂದು ಡೇಗೆ ಫುಲ್ಲು ಕಂಟೆಂಟ್ ಮಾಡ್ಬೋದು. ಅಷ್ಟು ಐಡಿಯಾಸ್ಗಳು ಸಿಗ್ತದೆ, ಫುಡ್ಡು ಗಿಡ್ಡು ಅದು ಇದು ಅಂದ್ಬಿಟ್ಟು. ಬಟ್ ಮ್ಯಾಕ್ಸಿಮಮ್ ಆಗಿ ಈಗ ಹೊಸ ಯಾರಾದರೂ ಕ್ರಿಯೇಟ್ ಮಾಡಬೇಕಿದ್ರೆ ಒಂದು ಮಂತ್ಸ್ 2 ಮಂತ್ಸ್ ಅನಿಸುತ್ತೆ, ಕಷ್ಟ ಆಗ್ಬೋದು. ನನಗೇನು ಅನಿಸ್ತಾ ಇಲ್ಲ. ಸೊ ನಾನಿವಾಗ ಬಂದಿದ ತಕ್ಷಣ ಮ್ಯಾಕ್ಸಿಮಮ್ 3 ಅವರ್ಸಲ್ಲಿ ಹಿಂಗೆ ವೀಡಿಯೋಸ್ ಮಾಡಿಬಿಡ್ತೀನಿ. ಇವಾಗಲೂ ಅಷ್ಟೇ, ಇವಾಗ ಮಾಡ್ತಾ ಇರೋ ವೀಡಿಯೋನೂ ಅಷ್ಟೇ. ಇವಾಗ ನೋಡಿ ಇದನ್ನು ಕರೆಕ್ಟಾಗಿ ನನಗೆ ಹೆಂಗೆ ಬೇಕು ಆ ಥರ ಮಾಡ್ಕೊಂಡಿರ್ತೀನಿ ವೀಡಿಯೋನ. ನಾನು ಈ ವಿಡಿಯೋ ಹೆಂಗೆ ಬೇಕು ಹಂಗೆ ನಾನು ಟರ್ನ್ ಮಾಡ್ಕೊಂಬಿಟ್ಟು ಮಾತಾಡ್ಬಿಟ್ಟು ಎಂಡ್ ಮಾಡ್ಬೋದು ಬೇಕಿದ್ರೆ. ಬಟ್ ಅಷ್ಟಿಲ್ಲ, ಫ್ಯಾಕ್ಟ್ ಹೇಳ್ತಾ ಇರೋದು ರಿಯಲ್ಲಾಗಿ. ನೀವು ಯಾರು ಹೊಸದಾಗಿ ಸ್ಟಾರ್ಟ್ ಮಾಡೋಂಗಿದ್ರೆ ಮಾಡಿ, ಆರಾಮ್ಸೆ ಈಸಿ, ಸಖತ್ ಈಸಿ, ಆರಾಮ್ಸೆ ಮಾಡ್ಬೋದು. ಬಟ್ ಕಂಟೆಂಟ್ ಹುಡ್ಕೋದು ಡೈಲಿ ಮಾಡೋದು ಸ್ವಲ್ಪ ಕಷ್ಟ. ಅದು ಬಿಟ್ಬಿಟ್ರೆ ಇನ್ನೇನಿಲ್ಲ, ಆರಾಮ್ಸೆ ಎಲ್ಲ ಈಸಿಯಾಗಿ ನಡ್ಕೊಂಡು ಹೋಗುತ್ತೆ. ಮಾಡ್ತಾ ನಿಮಗೆ ಅಭ್ಯಾಸ ಆಗುತ್ತೆ, ಸಕ್ಕದಾಗಿ ಮಾಡ್ಕೊಂಡು ಹೋಗ್ಬೋದು ಮಾಡೋಂಗಿದ್ರೆ. ಬಟ್ ನಾನೇನಂದರೆ ಎಲ್ಲೂ ಹೋಗಲ್ಲ ಜಾಸ್ತಿ. ಸೊ ಮನೆಯಲ್ಲೇ ಕಂಟೆಂಟು ತೆಗಿಯೋಕ್ಕೆ ನೋಡ್ತೀನಿ ಜಾಸ್ತಿ. ಮನೆಯವ್ರ ಫ್ಯಾಮಿಲಿ ಜೊತೆ ಕಂಟೆಂಟ್ ತೆಗಿಯೋಕ್ಕೆ ಜಾಸ್ತಿ ನೋಡ್ತೀನಿ. ಈಚೆ ಹೋದರೆ ಈಚೆ ಕಡೆನೂ ಮಾಡ್ತೀನಿ, ಬಟ್ ಅಷ್ಟು ಈಚೆ ತಿರುಗಾಡಲ್ವಲ್ಲ, ಸೊ ಮಾಡೋಕ್ಕೆ ಹೋಗಲ್ಲ ನಾನು. ನೀವು ಯಾರಾದರೂ ಹೊಸಬ್ರು ಯಾರಾದರೂ ಇರಿ, ಆರಾಮ್ಸೆ ಮಾಡಿ, ಟೆನ್ಷನ್ ಇಲ್ಲ. ಸ್ವಲ್ಪ ದಿನ ರಿಗ್ರೆಟ್ ಅನಿಸುತ್ತೆ, ಏನು ರಿಗ್ರೆಟ್ ಇಲ್ಲ, ಮಾಡ್ತಾ ಹೋಗ್ತಾಯಿರಿ, ಸಾಕಾಗಿರುತ್ತೆ. ಸೊ ಗೈಸ್ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಜಾಸ್ತಿ ಎಲ್ಲ ತಲೆಗೆ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ತಲೆಗೆ ಹಾಕೋಕ್ಕೆ ಹೋದರೆ ನನ್ನ ತಲೆನೇ ನೋವು ಜಾಸ್ತಿ ಬರೋದು. ಇಷ್ಟ ಇದ್ದರೆ ಮಾಡಿ, ಇವನ್ನೇ ಮಾಡಲ್ಲ ಅದು ಇದು ಅನ್ಕೋದ್ರೆ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಸೊ ಗೈಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.